ಫೈನಲಿ ಟ್ರೈನಿಂಗ್ ತಮ್ಮದೇ ಆದ ಸರ್ವಿಸಸ್ ಇರುವಂಥ ಅಕಾಡೆಮಿಲಿ ಟ್ರೈನಿಂಗ್ ನಡೆಯುತ್ತೆ. ಫಿಸಿಕಲ್ ಟ್ರೈನಿಂಗ್, ಆಲ್ಸೋ ಥಿಯರಿಟಿಕಲ್ ಕ್ಲಾಸ್ರೂಮ್ ಟ್ರೈನಿಂಗ್, ಸಿಟುವೇಷನ್ ಬೇಸ್ಡ್ ಟ್ರೈನಿಂಗ್ ಆ್ಯಂಡ್ ಲೊಕೇಶನ್ ಬೇಸ್ಡ್ ಟ್ರೈನಿಂಗಲ್ಲೂ ಕೂಡ ನಡೆಯುತ್ತೆ. ಸಾಕಷ್ಟು ರೀತಿಯ ಡೆವಲಪ್ಮೆಂಟ್ಸ್ ಟ್ರೈನಿಂಗಲ್ಲಿ ನಡೀತಾ ಇದೆ. ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ಅಟ್ಯಾಚ್ಮೆಂಟ್ಸ್, ಮಿನಿಸ್ಟ್ರಿ ಅಟ್ಯಾಚ್ಮೆಂಟ್ಸ್ ಕೊಟ್ಟು ಟ್ರೈನಿಂಗ್ ಮಾಡ್ತಾರೆ. ಸೊ ದಟ್ ಅವರು ತಮ್ಮ ಎಂಟೈರ್ ಸರ್ವಿಸ್ ಪೀರಿಯಡಲ್ಲಿ ಫೇಸ್ ಮಾಡಬಹುದಾದ ಎಲ್ಲ ವಿಷಯಗಳನ್ನು ಕೂಡ ಆ ಒಂದೂವರೆ ವರ್ಷದಲ್ಲಿ ಅವ್ರಿಗೊಂದು ಬೇಸಿಕ್ ಐಡಿಯಾ ಸಿಗೋ ರೀತಿಯಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಇಂಡಿಯಾದಲ್ಲಿರುವಂಥ ಎಲ್ಲ ಜಾಗಗಳಿಗೂ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಭಾರತ್ ದರ್ಶನ್ ಅಂತಲೇ ಅದನ್ನು ಕರಿತೀವಿ. ಸೊ ಇಡೀ ಇಂಡಿಯಾದಲ್ಲಿರುವಂಥ ಮೇನ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್, ತುಂಬ ಇಂಪಾರ್ಟೆಂಟ್ PSUs, ಫಾರ್ ಎಕ್ಸಾಂಪಲ್ BHEL ಕರ್ಕೊಂಡು ಬರ್ತಾರೆ, BEMEL ಕರ್ಕೊಂಡು ಬರ್ತಾರೆ, ಇಸ್ರೋ ಕರ್ಕೊಂಡು ಹೋಗ್ತಾರೆ. ಎಲ್ಲದರ ಬಗ್ಗೆ ಅವ್ರಿಗೊಂದು ಸಮಗ್ರ ಪರಿಚಯ ಇರಬೇಕು ಅನ್ನೋ ರೀತಿಯಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಸಾಕಷ್ಟು ಅವರ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಟ್ರೈನಿಂಗ್ಸ್ ನಡೆಯುವ. ಈಗ ಫಾರ್ ಎಕ್ಸಾಂಪಲ್ ಟ್ರೇಡ್ ಸರ್ವಿಸಸ್ ಅಂತ ಇದೆ. ಟ್ರೇಡ್ ಸರ್ವಿಸಸಲ್ಲಿ ಇಂಡಿಯಾದಲ್ಲಿರೋ ಅಷ್ಟು ಪೋರ್ಟ್ಸ್ ಏನಿದೆ, ಆ ಪೋರ್ಟ್ಸಲ್ಲಿ ನಡೆಯುವಂಥ ಟ್ರೈನಿಂಗ್, ಸೊ ಏನೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ, ಅಲ್ಲಿ ಅಧಿಕಾರಿ ಮಟ್ಟದಲ್ಲಿ ಏನೆಲ್ಲ ಪವರ್ಸ್ ಇದೆ, ಏನೆಲ್ಲ ಪ್ರಿವಿಲೇಜಸ್ ಇವೆ, ಇದನ್ನು ಯಾವ ರೀತಿ ಬಳಸ್ಬೋದು, ಏನು ಪ್ರತಿಯೊಂದು ಕೂಡ ಟ್ರೈನಿಂಗ್ ನಡೀತಾ ಹೋಗುತ್ತೆ. ಸೊ ಈ ರೀತಿ ಟ್ರೈನಿಂಗ್ನ ಕಂಪ್ಲೀಟ್ ಪರಿಚಯ ಮಿನಿಮಮ್ 1-1.5 ವರ್ಷ ಟ್ರೈನಿಂಗ್ ನಡೆಯುತ್ತೆ. ರೈಟ್, ಫಾರಿನ್ ಸರ್ವಿಸಸ್ಗೆ 2 ವರ್ಷ ಟ್ರೈನಿಂಗ್ ನಡೆಯೋದು ಕೂಡ ಇದೆ. ಸೆಂಟ್ರಲ್ ಸರ್ವಿಸಸ್ ಅಂತ ನಾನು ಏನು ಹೇಳಿದೆ, ಸೆಂಟ್ರಲ್ ಸರ್ವಿಸ್ ಅಪಾರ್ಟ್ ಫ್ರಮ್ IAS ಆ್ಯಂಡ್ IPS, ಸೆಂಟ್ರಲ್ ಸರ್ವಿಸಸ್ ಅಂತ ಏನಿದೆ, ಸೆಂಟ್ರಲ್ ಸರ್ವಿಸಸ್ಗೆ ಕಂಪ್ಲೀಟ್ ಐಡಿಯೇಷನ್, ಫಸ್ಟು ಅಲಾಟ್ಮೆಂಟ್ ಒಂದು ಸ್ಟೇಟ್ ಆಗುತ್ತೆ, ಅಲ್ಲಿ ಅಷ್ಟು ವರ್ಷ ಕೆಲಸ ಮಾಡ್ತೀರಾ, ನಂತರ ನಿಮ್ಮ ಪ್ರಮೋಷನ್ ಆಗ್ತಾ ನಿಮಗೆ ಇನ್ನೊಂದು ಸ್ಟೇಟ್ಗೆ ಪ್ರಮೋಷನ್ ಆಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಸರ್ವಿಸಲ್ಲಿ ನೀವು ಸ್ಟೇಟಿಂದ ಸ್ಟೇಟಿಗೆ ನಿಮಗೆ ಟ್ರಾನ್ಸ್ಫರ್ಸ್ ಇರುತ್ತೆ. ಆ ರೀತಿ ಪ್ರಮೋಷನ್ ಬೇಸ್ಡ್ ಟ್ರಾನ್ಸ್ಫರ್ಸ್ ಇರುತ್ತೆ. ಅದಕ್ಕೆ ಇದನ್ನ ಸೆಂಟ್ರಲ್ ಸರ್ವಿಸಸ್ ಅಂತೀವಿ. ಎಲ್ಲ ಕಡೆ ಕೂಡ ಹೆಡ್ ಕ್ವಾರ್ಟರ್ಸ್ ಲೆವೆಲಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಎಂಟೈರ್ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಅಷ್ಟನ್ನು ಕೂಡ ದೇ ವಿಲ್ ಟೇಕ್ ಕೇರ್. ಈಗ ನನಗೆ ಯಾವುದೋ ಒಂದು ರಾಜ್ಯ ಬಂತು, ಎಲ್ಲೋ ಹೋಯಿತು, ನಾನು ಹೀಗೆಲ್ಲ ಒದ್ದಾಡಬೇಕನ್ನೋ ಪರಿಸ್ಥಿತಿ ಇರಲ್ಲ. ಅದಕ್ಕೆ ನಾನು ಫಸ್ಟಲ್ಲೇ ಹೇಳಿದ್ದು, ನಾವು ಸಿನಿಮಾದಲ್ಲಿ ನೋಡೋದಕ್ಕೂ ಜನರಲ್ ಲೈಫಲ್ಲಿ ನಾವು ತಿಳ್ಕೊಳೋದಕ್ಕೂ ರಿಯಾಲಿಟಿಯಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವುದೇ ಒಬ್ಬ ನಾಗರಿಕ ಸೇವಾ ಅಧಿಕಾರಿ, ಒಬ್ಬ ಸಿವಿಲ್ ಸರ್ವಿಸಸ್ ಆಫೀಸರ್ ಅಪಾಯಿಂಟ್ ಆಗೋದು ಅಂಡರ್ ದಿ ಸೀಲ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇರುತ್ತೆ. ಆರ್ಟಿಕಲ್ 312 ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಇರುತ್ತೆ. ಸೊ 311 ಏನು ಹೇಳ್ತಾರೆ ಅಂದರೆ, ಎನಿಬಡಿ ಲೆಸ್ಸರ್ ದೆನ್ ದಿ ಅಪಾಯಿಂಟಿಂಗ್ ಅಥಾರಿಟಿ ಅವ್ರನ್ನ ತೆಗೆಯೋದಕ್ಕಾಗೋದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಲೆವೆಲಲ್ಲಿ ಪ್ರೊಟೆಕ್ಷನ್ ಇರೋದ್ರಿಂದ ಯಾವುದೇ ಒಂದು ಪೊಲಿಟಿಕಲ್, ಯಾವುದೇ ಒಂದು ಬೇರೆ ರೀತಿಯ ಪ್ರೆಷರ್ ಅವ್ರ ಮೇಲೆ ಪ್ಲೇ ಮಾಡಲ್ಲ. ಸೊ ನಾನು ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ಇರೋದಕ್ಕೆ ಇಚ್ಛೆ ಪಡ್ತೀನಿ, ಯಾವ ರೀತಿ ನಾನು ಅದನ್ನು ಗ್ರಹಿಸೋದಕ್ಕೆ ಇಚ್ಛೆ ಪಡ್ತೀನಿ, ಆ ರೀತಿಯಲ್ಲಿ ನಿಮಗೆ ಕೆಲಸ ನಡೀತಾ ಹೋಗುತ್ತೆ. ಸಿಂಪಲ್ಲಾಗಿ ನಾವು ಸ್ಟೂಡೆಂಟ್ಸ್ಗೆ ಹೇಗೆ ಹೇಳ್ತೀವಿ ಅಂದರೆ, ನೀವು ಸ್ಟ್ರೈಟಾಗಿ ಇರ್ತೀವಿ ಅಂತ ನೀವು ಮನಸ್ಸು ಮಾಡಿದರೆ ನಿಮ್ಮನ್ನು ಯಾರೂ ಬೆಂಡ್ ಮಾಡೋದಕ್ಕಾಗಲ್ಲ. ನೀವು ನಾನು ಸ್ವಲ್ಪ ಅಂತ ಹೀಗೆ ಇರೋಕ್ಕೆ ರೆಡಿ ಇದೆ ಅಂದರೆ ಅವರು ನಿಮ್ಮನ್ನು ಕ್ರಾಲ್ ಮಾಡ್ತಾರೆ ಅಂತ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಗೇನ್ ದಿ ಐಡಿಯಾ. ಸೊ ದಿಸ್ ಇಸ್ ಓವರಾಲ್ ಪಿಕ್ಚರ್ ಅಬೌಟ್ ಹೌ ಯು ಲುಕ್ ಎಟ್ ಸರ್ವಿಸಸ್ ಫ್ರಮ್ ದಿ ಬಿಗಿನಿಂಗ್ ಸ್ಟೇಜ್ ಆಫ್ ನೋಟಿಫಿಕೇಶನ್ ಇನ್ February, preliminary exam in May, mains exam in August or September, results in December, finally interviews from January and final results ranks in April. ಸೊ ಇಲ್ಲೆಲ್ಲ ನಾವು ಸಕ್ಸಸ್ ಅನ್ನೋ ದೃಷ್ಟಿಯಿಂದ ಮಾತ್ರ ನೋಡಿದ್ವಿ. ಈಗ ಒಂದು ಸ್ವಲ್ಪ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋಣ, ನಂಬರ್ಸ್ ಬೇಸಿಸ್ ಮೇಲೆ ಐಡಿಯಾ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಎಷ್ಟು ಸಾವಿರ ಜನ ಎಕ್ಸಾಮ್ಸ್ ಬರೀಬೋದು? 1000 ಅಲ್ಲ, ಲಕ್ಷ. ಪ್ರತಿ ವರ್ಷ ಸುಮಾರು 10 ಲಕ್ಷ ಜನ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ. ನಿಜ, ನೀವು ಕೇಳಿಸ್ಕೊಂಡಿದ್ದು 10 ಲಕ್ಷ ಜನ ಈ ಎಕ್ಸಾಮ್ಗೆ ಅಂತ ಅಪ್ಲೈ ಮಾಡ್ತಾರೆ. ಆದರೆ ಮೊದಲ ಹಂತ ಅಂದರೆ ಪ್ರಿಲಿಮ್ಸನ್ನ ಬರೆಯೋರ ಸಂಖ್ಯೆನೇ ಕೇವಲ 4-5 ಲಕ್ಷ. ಯಾಕೆ ಅಂದರೆ ಅಪ್ಲೈ ಮಾಡೋ ಹಂತದಲ್ಲಿ ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಅಪ್ಲೈ ಮಾಡೋರ ಸಂಖ್ಯೆ ತುಂಬ ಕಡಿಮೆ. ಎಲ್ಲರೂ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ತಾವು ಅಪ್ಲೈ ಮಾಡೋ ರೀತಿಯಲ್ಲಿ ಅಪ್ಲೈ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಬರೆಯೋರ ಸಂಖ್ಯೆ ಸುಮಾರು 4-4.5 ಲಕ್ಷದಿಂದ 5 ಲಕ್ಷದ ಒಳಗಡೆ ಮೊದಲ ಹಂತ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾರೆ. ಪ್ರಿಲಿಮಿನರಿ ಎಕ್ಸಾಮಿಂದ ಮೇನ್ಸ್ ಎಕ್ಸಾಮ್ಗೆ ಅಂದರೆ ಮುಖ್ಯ ಪರೀಕ್ಷೆಗೆ ಕ್ವಾಲಿಫೈ ಆಗೋರ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ, ಆ ಪ್ರಿಲಿಮಿನರಿ ಎಕ್ಸಾಮಿಂದ ಮೇನ್ಸ್ಗೆ 4.5 ಲಕ್ಷದಿಂದ ಮೇನ್ಸ್ಗೆ ಕೇವಲ 10,000-15,000 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಈ ಒಂದು ಕ್ಷಣಕ್ಕೆ ನಿಮಗೆ ಗಾಬರಿ ಆಗ್ಬೋದು, ಏನಪ್ಪ 4.5 ಲಕ್ಷದಿಂದ ಬರೀ 15,000 ಜನನ, ಇಷ್ಟೊಂದೆಲ್ಲ ಸ್ಟ್ರಾಂಗ್ ಇರುತ್ತಾ? ಇದು ಕೇವಲ ಒಂದು ಸ್ಪರ್ಧೆ, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನಾವು ಯಾಕೆ ಕರಿತಾ ಇದ್ದೀವಿ ಅಂದರೆ, ಪ್ರಿಲಿಮ್ಸ್ ಎಕ್ಸಾಮ್ ಅನ್ನೋ ಐಡಿಯಾ ಇರೋದೇ ಎಲಿಮಿನೇಷನ್ಗೆ ಅಂತ. ಸೊ ಇಷ್ಟೆಲ್ಲ ಟಫ್ ಇರುತ್ತೆ ಕಾಂಪಿಟೇಷನ್ ಅನ್ನೋ ದೃಷ್ಟಿಕೋನದಿಂದ ಅಂತಲ್ಲ, ಎಕ್ಸಾಮ್ ಏನು ಅಂತ ಅರ್ಥ ಮಾಡಿಕೊಂಡು
3 ಹಂತಗಳನ್ನು ಅರ್ಥ ಮಾಡಿಕೊಂಡು 1-1.5 ವರ್ಷ ಇದಕ್ಕೆ ಅಂತ ಸಮಗ್ರವಾಗಿ ತಯಾರಾಗಿರೋ ಸಂಖ್ಯೆ ಒಂದು 50,000 ಮಾತ್ರ. ಸೊ ಈ 4-5 ಲಕ್ಷ ಯಾಕೆ ಕಾಣಿಸುತ್ತೆ ಅಂತಂದರೆ, ನಮ್ಮ ದೇಶದಲ್ಲಿ ಒಂದು ಹಂತಕ್ಕೆ ಎಲ್ಲರೂ ಬರಿತಾ ಇದ್ದಾರೆ, ನಾವು ಬರೆಯೋಣ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಹಂತಕ್ಕೆ ಹೋಗ್ತೀವಿ. ಎಕ್ಸಾಮಿನ ಸಮಗ್ರ ಪರಿಚಯ ತಿಳ್ಕೊಳ್ಳೋ ಸಂಖ್ಯೆ ತುಂಬ ಕಡಿಮೆ. ಸೊ 4-4.5 ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಪ್ರಾಕ್ಸಿಮೇಟ್ಲಿ. ಅದರಿಂದ ಮೇನ್ಸ್ಗೆ ಸುಮಾರು ಒಂದು 15,000 ಜನ ಫೈನಲ್ ಸೆಲೆಕ್ಟ್ ಆಗ್ತಾರೆ. ಮೇನ್ಸನ್ನ ಈ 10-15,000 ಜನ ಅಷ್ಟು ಬರೀತಾರೆ, ಅಕ್ರಾಸ್ ಇಂಡಿಯಾ ಎಲ್ಲ ತಮ್ಮ ಸ್ಟೇಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬರೀತಾರೆ. ಮೇನ್ಸಿಂದ ಫೈನಲ್ ಆಗಿ ಇಂಟರ್ವ್ಯೂ ಅಂದರೆ ಪರ್ಸನಾಲಿಟಿ ಟೆಸ್ಟ್ಗೆ ಸೆಲೆಕ್ಟ್ ಆಗೋ ಸಂಖ್ಯೆ ನಾನು ಮುಂಚೆ ತಿಳಿಸಿದಾಗೆ ಸುಮಾರು ಒಂದು 2,500-3,000 ಜನ. ಇಂಟರ್ವ್ಯೂವಿಂದ ಫೈನಲ್ ಸೆಲೆಕ್ಷನ್ ಆಗೋದು 1,000 ಜನಕ್ಕೆ, ಅಂದರೆ 1,000 ಸ್ಟೂಡೆಂಟ್ಸ್ಗೆ ಸೆಲೆಕ್ಟ್ ಆಗುತ್ತೆ. ಅರೌಂಡ್ 1,000. ಯಾಕೆ ಅಂತಂದರೆ ಪ್ರತಿ ವರ್ಷ ನೋಟಿಫಿಕೇಷನ್ ಟೈಮಲ್ಲೇ 900-950ರಿಂದ 1,000-1,500 ಜನ ಅನ್ನೋ ಒಂದು ಐಡಿಯಾಗೆ ಬರುತ್ತೆ. ಎಷ್ಟು ಪೋಸ್ಟ್ಗಳಿಗೆ ನೋಟಿಫೈ ಆಗಿರುತ್ತೋ ಅಷ್ಟು ಪೋಸ್ಟ್ಗಳಿಗೆ ಸೆಲೆಕ್ಷನ್ ಆಗುತ್ತೆ. ಇದು ಓವರಾಲ್ ಐಡಿಯಾ ಇನ್ ಟರ್ಮ್ಸ್ ಆಫ್ ನಂಬರ್ ಗೇಮ್ ಅಂತ ನೀವು ನೋಡೋದಾದರೆ. ಬಟ್ ಒಂದೆಲ್ಲ ನಂಬರ್ಸ್ನ ನಾವು ಬದಿಗಿಟ್ಟು ನೋಡೋದಾದರೆ, ಪ್ರತಿಯೊಬ್ಬ ಆಕಾಂಕ್ಷಿಯೂ ಕೂಡ ವರ್ಕ್ ಮಾಡ್ತಾ ಇರೋದು, ಪ್ರಿಪೇರ್ ಆಗ್ತಾ ಇರೋದು ಒಂದು ಪೋಸ್ಟ್ಗೆ ಅಂತ. ಎಲ್ರಿಗೂ ಆಸೆ ಇರೋದು ನಾನು IAS ಆಫೀಸರ್ ಆಗಬೇಕು ಅಂತ. IASಗೆ ಅಂತಲೇ ಎಲ್ಲರೂ ವರ್ಕ್ ಮಾಡ್ತಾರೆ. ಸೊ ಎಷ್ಟು ಸಾವಿರ ಆದರೂ ಬರೀಲಿ, ಎಷ್ಟು ಲಕ್ಷ ಜನ ಆದರೂ ಬರೀಲಿ, ಎಕ್ಸಾಮ್ ಏನು, ಎಕ್ಸಾಮಿನ ಐಡಿಯಾ ಏನು, ಎಕ್ಸಾಮಿಲಿರೋ ಸ್ಟೇಜಸ್ ಏನು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಪ್ರಿಪೇರ್ ಆದರೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ, ಇದನ್ನು ಅರ್ಥ ಮಾಡ್ಕೊಂಡು ಎಕ್ಸಾಮಿಗೆ ಕರೆಕ್ಟಾಗಿ ಪ್ರಿಪೇರ್ ಆದರೆ ಎನಿಬಡಿ ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್. ನಾನು ಸುಮ್ಮನೆ ಎಕ್ಸಾಜರೇಟ್ ಮಾಡೋದಕ್ಕೆ ಅಂತ ತಿಳಿಸ್ತಾ ಇಲ್ಲ. ನಾನು ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಇದನ್ನೇ ಹೇಳ್ತೀನಿ. ಇಫ್ ಯು ಕ್ಯಾನ್ ಡ್ರೀಮ್ ಆ್ಯಂಡ್ ಇಫ್ ಯು ಕ್ಯಾನ್ ವರ್ಕ್ ಟುವರ್ಡ್ಸ್ ದ ಡ್ರೀಮ್, ಎನಿ ಸ್ಟೂಡೆಂಟ್ ಕ್ಯಾನ್ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್. ನಾನು ಸಾಕಷ್ಟು ಎಕ್ಸಾಂಪಲ್ಸ್ ಹೇಳ್ತೇನೆ ನಿಮಗೆ. 10th ಸ್ಟ್ಯಾಂಡರ್ಡ್ನ ಪಾಸ್ ಮಾಡೋದಕ್ಕೆ 3-4 ಅಟೆಂಪ್ಟ್ ತೊಗೊಂಡಿರೋರು ಕೂಡ ಇವತ್ತು IAS ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ನಾನು ತುಂಬ ಒಂದು ದೊಡ್ಡ ಸ್ಕೂಲಿಂದ ಬಂದಿರಬೇಕು, ತುಂಬ ಹೈ ಲೆವೆಲ್ ಇಂಗ್ಲೀಷ್ ಗೊತ್ತಿರಬೇಕು, ನನ್ನ IQ ತುಂಬ ಚೆನ್ನಾಗಿರಬೇಕು, ನನ್ನ IITಸಲ್ಲೇ ಓದಿರಬೇಕು, ಹೀಗಂತೇನೂ ಇಲ್ಲ. ರೈಟ್? ನಿಮಗೆ ಬೇಸಿಕ್ ಐಡಿಯಾ ಇದ್ದು, ಓದೋದಕ್ಕೆ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದು, ಇದಕ್ಕೆ ಅಂತ ನೀವು 1 ವರ್ಷ ನೀವು ಡೆಡಿಕೇಟ್ ಮಾಡ್ತೀರಾ ಅನ್ನೋದಿದ್ದರೆ ಡೆಫಿನೆಟ್ಲಿ ನೀವು ಕೂಡ ಒಬ್ಬ ಅಧಿಕಾರಿ ಆಗಬಹುದು. ಬಟ್ ಎಕ್ಸಾಮನ್ನು ಬೇರೊಂದು ಎಕ್ಸಾಮ್ ರೀತಿ ಅಂತ ಲೈಟಾಗಿ ತಗೊಳೋದ್ರಲ್ಲಿಲ್ಲ. ಈ ಎಕ್ಸಾಮಿಗೆ ಅದರದೇ ಆದ ಇಂಪಾರ್ಟೆನ್ಸ್ ಕೊಡಬೇಕು. ಎಲ್ಲ ಹಂತಗಳು ಕೂಡ ಅದೇ ರೀತಿಯಲ್ಲಿ ಪ್ರಿಪೇರ್ ಆಗ್ತಾ ಪ್ರಿಪ್ರೇಷನ್ ಮಾಡಬೇಕು. ಸೊ ಆ ಒಂದು ದೃಷ್ಟಿಕೋನದಿಂದ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಹೇಗೆ, ಏನು ಅನ್ನೋದನ್ನು ತುಂಬ ಬ್ರೀಫಾಗಿ ನಾವು ತಿಳ್ಕೊಳ್ಳೋಣ.